ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಜೋಳದ ನುಚ್ಚು ಕಿಚಡಿ ಪ್ರಿಪೇರ್ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಜೋಳದ ನುಚ್ಚು ಮತ್ತು ಹೆಸರುಬೇಳೆ ಎರಡು ಹಾಕಿ ಕಿಚಡಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳು ದೊಡ್ಡವರು ಯಾರಾದರೂ ತಿನ್ಬೋದು. ಜೋಳದ ನುಚ್ಚುನ ನಾನು ಜೋಳ ತಗೊಂಡೋಗಿ ಮಿಷನ್ನು ಅದೇ ಜಿನ್ನ ಮಾಡಿಸ್ತೀವಲ್ಲ ಅವ್ರಿಗೆ ನುಚ್ಚು ಥರ ಮಾಡಿಕೊಡ್ರಿ ಅಂತ ಹೇಳಿದ್ದೆ. ಸ್ವಲ್ಪ ಜೋಳನ ಈ ಥರ ಜೋಳದ ನುಚ್ಚು ಥರ ಮಾಡಿಸ್ಕೊತೀನಿ. ಇನ್ನು ಸ್ವಲ್ಪ ಜೋಳನ ಹಿಟ್ಟು ಥರ ರೊಟ್ಟಿ ಮುದ್ದೆಗೆ ಬರುತ್ತಂತೇಳಿ ಇನ್ನು ಸ್ವಲ್ಪ ಜೋಳನ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ರವೆ ಥರ ನೈಸಾಗಿರಬೇಕು ಅಂತ ಮಾಡಿಸಿದ್ದೆ ನಾನು. ಹಂಗೆ ಇವಾಗ ಅದೇ ಜೋಳ ನುಚ್ಚು ಯೂಸ್ ಮಾಡಿ ಕಿಚಡಿ ಮಾಡ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸ್ ಜೋಳ ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು. ಒಂದು 3 ಸಲ ಆದರೂ ತೊಳ್ಕೊಬೇಕು. ಸ್ವಲ್ಪ ನೀರು ಹಾಕಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. 1-2 ತಾಸು ನೆನಿಲವು. ಅಷ್ಟರೊಳಗೆ ಮತ್ತೆ ಇಲ್ಲಿ 1 ಗ್ಲಾಸ್ ಜೋಳ ನುಚ್ಚು ದೊಡ್ಡ ಗ್ಲಾಸಲ್ಲಿ ತೊಗೊಂಡ್ರೆ ಒಂದು ಸಣ್ಣ ಟೀ ಕಪ್ಪಷ್ಟು ಟೀ ಗ್ಲಾಸಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಅವನ್ನು ಚೆನ್ನಾಗಿ ತೊಳ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ನೀರು ಹಾಕಿ ನೆನಿಲಿ ಅವು ಕೂಡ ಅಂತೇಳಿ. 2 ತಾಸು ಆದಮೇಲೆ ವೆಜಿಟೇಬಲ್ಸ್ನ ರೆಡಿ ಮಾಡ್ಕೊಳ್ಳೋಣ. ಬಟಾಣಿ ಆಗಲಿ ಅವರೆಕಾಳಾಗಲಿ ಇದ್ದರೆ ಅವು ಕೂಡ ತೊಗೋಬೋದು. 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡು ಅವನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇಲ್ಲಿ. ಹಂಗೆ ಸ್ವಲ್ಪ ಬೀನ್ಸ್ ತೊಗೊಂಡು ಅವನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೂ ಕಟ್ ಮಾಡಿದ್ದೀನಿ. ಇಲ್ಲಿ ಮಕ್ಕಳಿಲ್ಲ ದೊಡ್ಡವ್ರಿಗೊಂದೇ ಅಂದ್ರೆಗಿನ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿ ಕೂಡ. 4 ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ಅದನ್ನು ಕೂಡ ಕುಟ್ಕೊಂಡು ರೆಡಿ ಮಾಡ್ಕೋಬೇಕು. ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಡೈರೆಕ್ಟ್ ಅದನ್ನು ಕೂಡ ಹಾಕ್ಕೋಬೋದು. ಫಸ್ಟ್ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡೇನಿ. 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಕೊತ್ತಂಬರಿ, ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಇವಾಗಾದರೂ ಹಾಕ್ಕೋಬೋದು, ಲಾಸ್ಟ್ಗಾದರೂ ಹಾಕ್ಕೋಬೋದು. ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೇಕು. ಅದೊಂದು ಸೆಕೆಂಡ್ ಫ್ರೈ ಆದಮೇಲೆ ನಾವು ಏನೇನೋ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿವೆ ಅವನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಕೈ ಆಡಿಸ್ಕೋಬೇಕು. ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇಲ್ಲಿ ಉಪ್ಪು ಹಾಕ್ಕೊಂಡು 1 ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ನಾನು ಜೀರಿಗೆನ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲವೂ ಹಾಕಿದ್ಮೇಲೆ ಇನ್ನೊಂದು ಸಲ ಕೈ ಹಾಕ್ಸ್ಬಿಟ್ಟು ನಾವು ನೆನೆಸಿಟ್ಕೊಂಡಿರೋ ಜೋಳದ ನುಚ್ಚು, ಹೆಸರು ಬೇಳೆ ಹಾಕ್ಕೊಳ್ಳೋದು. ಇವಾಗ ಒಂದು ಗ್ಲಾಸ್ ಜೋಳದ ನುಚ್ಚಿಗೆ 4 ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ. ನೀರು ಕುಡಿಯೋ ಗ್ಲಾಸಲ್ಲಿ ಜೋಳದ ನುಚ್ಚು ತಗೊಂಡಿದ್ದೆ. ಚಹಾ ಕುಡಿಯೋದು ಚಿಕ್ಕದು ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಹೆಸರುಬೇಳೆ ತಗೊಂಡಿದ್ದೆ. ಸೊ ಹೆಸರುಬೇಳೆ 1 ಗ್ಲಾಸ್ ಹೆಸರುಬೇಳೆಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕುದಿ ಬರೋ ತನಕ ವೆಯ್ಟ್ ಮಾಡಿ. ಕುದಿ ಬಂದಾಗ ಒಂದು ಸಲ ಕೈ ಆಡಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಸಿಲ್ ಇಟ್ಬಿಟ್ರೆ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಇಲ್ಲೊಂದ್ಸಲ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಬೇಕಿದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ನೀರು ಕುದಿತಾ ಇರುವಾಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿರೋದ್ರಿಂದ 2 ವಿಸಿಲ್ ಸಾಕು, ಮತ್ತು ಜಾಸ್ತಿ ಕುಗಿಸ್ಕೊಳ್ಳೋದು ಬೇಡ. ಬೆಳಿಗ್ಗೆ ತಿಂಡಿಗಾಗಲಿ ಇಲ್ಲ ಮಧ್ಯಾಹ್ನ ಊಟಕ್ಕಾಗಲಿ ರಾತ್ರಿ ಊಟಕ್ಕಾದರೂ ತಗೋಬೋದು. ಏನಂದರೆ ರಾತ್ರಿ ಒಂದು 8 ಗಂಟೆ ಒಳಗಡೆ ತಗೊಂಡ್ರೆ ಬೆಸ್ಟ್.
ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು ಮೇಲೆ. ಜೋಳದ ನುಚ್ಚಲ್ಲಿ ವಿಟಮಿನ್ಸು ಫೈಬರು ಜಾಸ್ತಿ ಇರುತ್ತೆ. ಹೆಸರುಬೇಳೆಯಲ್ಲಿ ಪ್ರೋಟೀನ್ ಇರುತ್ತೆ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕೂಡ ತಿನ್ಬೋದು. ಸೇಮ್ ಇದೇ ಪ್ರೋಸೆಸ್ಸೇ, ಬೇಳೆ ಹಾಕದೆ ಕೂಡ ಮಾಡ್ಬೋದು. ಜೋಳದ ನುಚ್ಚು ಅಷ್ಟೇ ಹಾಕಿ ಕೂಡ ಮಾಡ್ಕೋಬೋದು. ಒಂದ್ಸಲ ಹಂಗೆ ಒಂದ್ಸಲ ಹಿಂಗೆ ಮಾಡ್ತಾ ಇರ್ತೀನಿ.